ಕಾಲು ನಮ್ಮ ಸುತ್ತೊಂದಿಲ್ಲ. ನಾವು ಈ ಮನೆಯಿಂದ ಹೋಗ್ತೀವಿ, ಇವಾಗ ಬರ್ತೀವಿ, ರಿಟರ್ನ್ ಬರ್ತೀವಿ ಅನ್ನೋ ನಮ್ಮ ಭರವಸೆ ನಮಗಿರಲ್ಲ. ಯಾಕಂದರೆ ಸೈನಿಕನ ಜೀವನ ಹಂಗೆ ಇರುತ್ತೆ. ಒಂದು ಜಸ್ಟ್ ಲೈಕ್ ರನ್ನಿಂಗ್ ವಾಟರ್ ಅಂತ, ಹರಿಯುವ ನೀರಿನ ನಮ್ಮ ಜೀವನ. ನೋಡಿ, ಇವತ್ತಿನ ದಿವಸ ಸೈನಿಕ ಒಬ್ಬ ರೈತ, ದೇಶದ ಬೆನ್ನೆಲುಬು. ಆದರೆ ಸೈನಿಕ ಅವನು ಮಾಡುವಂಥ ಕರ್ತವ್ಯಗಳು, ಅವನು ದಟ್ಟವಾದ ಕಾಡುಗಳಲ್ಲಿ, ಹಿಮ ಪರ್ವತಗಳಲ್ಲಿ ತಮ್ಮ 22 ವರ್ಷ 25 ವರ್ಷಗಳ ಯೌವನವನ್ನು ತ್ಯಜಿಸಿ ನಮ್ಮ ಈ ಭಾರತ ಮಾತೆಯನ್ನು ಕಾಪಾಡ್ತಾರೆ. ರಾಜ್ಯ ಅಧ್ಯಕ್ಷನಾಗಿ ನಿರ್ವಹಿಸ್ತಾ ಇದ್ದೀನಿ. ರೈತರ ಜೈ ಜವಾನ್ ಜೈ ಕಿಸಾನ್ ಅಂತ ಏನು ಹೇಳ್ತಾ ಇದ್ವಿ. ಈ ದೇಶದಲ್ಲಿ ಭಾರತಾಂಬೆ ಮಡಿಲಲ್ಲಿ ನಷ್ಟಕ್ಕೊಳಗಾಗದ ಎರಡೇ ವರ್ಗ, ಒಬ್ಬ ಸೈನಿಕ, ಒಬ್ಬ ರೈತ. ಅದಕ್ಕೋಸ್ಕರ ಇವತ್ತು ಪುಲ್ವಾಮಾ ದಾಳಿಯಲ್ಲಿ 40 ಜನ ಹುತಾತ್ಮರಾದಂಥ ಅವರ ಕುಟುಂಬಕ್ಕೆ ಶಾಂತಿಯನ್ನು ಸಿಗಲಿ ಅಂತೇಳಿ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಕೂಡ ಮಿನುಗ್ಲಿ ಅಂತ ಹೇಳ್ತಾ ನಾನು ಏನಂದರೆ ಇವತ್ತು ಸೈನಿಕರು ಇಲ್ಲ ಅಂದರೆ ನಾವಿಲ್ಲ. ಯಾಕಂದರೆ ಏನೇ ಒಂದು ಹಬ್ಬ ಹರಿದಿನಗಳು ನಾವೆಲ್ಲ ಎಷ್ಟು ಸಂತೋಷದಿಂದ ಮಾಡ್ತೀವಿ. ಆದರೆ ಅದೇ ನಮ್ಮ ಸೈನಿಕರಿಗೆ ಅದೆಲ್ಲ ಇಲ್ಲ. ಯಾವ ಹಬ್ಬ ಇಲ್ಲ, ಹರಿದಿನ ಇಲ್ಲ. ಅವ್ರಿಗೇನಂದ್ರೆ ಕಡಿ ಕಾಯೋದು, ನಮ್ಮ ಭಾರತೀಯರನ್ನ ಕಾಪಾಡೋದು ಅವ್ರದ್ದೊಂದು ಗುರಿಯಾಗಿದೆ. ಅದಕ್ಕಾಗಿ ಈ ಒಂದು ಹುತಾತ್ಮರಾದಂತಹ ಅವರ ಕುಟುಂಬದವರಿಗೆ ಎಲ್ಲರಿಗೂ ದೇವರು ದುಃಖ ಭರಿಸುವ ಶಕ್ತಿಯನ್ನು ಕೊಡಲಿ, ಅವ್ರ ಕುಟುಂಬ ಚೆನ್ನಾಗಿರಲಿ. ಇದು 6ನೇ ವರ್ಷದ ಹುತಾತ್ಮರ ಒಂದು ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಕಡೆಯಿಂದ ಬಳ್ಳಾರಿಯಲ್ಲಿರ್ತಕ್ಕಂಥ ವಿವಿಧ ಸಂಘಟನೆಗಳು ಕೂಡ ನಮಗೆ ತುಂಬ ಸಾಥ್ ಕೊಡ್ತಾ ಇದ್ದಾವೆ. ಪರಮಾತ್ಮನು ಈಗ ನಮಗೇನು ನಮ್ಮ ಈ ಒಂದು ಪುಣ್ಯಭೂಮಿಯ ರಕ್ಷಣೆಯ ಮನೆಯಲ್ಲಿ, ಶಾಂತಿಯ ಮನೆಯಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ಯೋಧರಿಗೆ ಕೂಡ ಅವರ ಆತ್ಮಕ್ಕೆ ಶಾಂತಿ ನೀಡಿ ಪರಮಾತ್ಮನು ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತನು ಈ ಲೋಕದಲ್ಲಿರುವ ಅವರ ಕುಟುಂಬಕ್ಕೆ ಕೂಡ ಧೈರ್ಯ, ಸ್ಥೈರ್ಯ ಮತ್ತು ಉತ್ತಮ ಜ್ಞಾನ ಶಕ್ತಿ ಆರೋಗ್ಯವನ್ನು ಕಲ್ಪಿಸಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ಶಿವರಾತ್ರಿ ಬರುತ್ತೆ. ಆದರೆ ಇದು ಈಗ ಮಾಘ ಮಾಸದಲ್ಲಿ ಬರೋ ಈ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ವಿಶೇಷವಾದ ದಿನ. ಈ ದಿನ ಇಲ್ಲಿ ಭಕ್ತಾದಿಗಳೆಲ್ಲೂ ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನಕ್ಕೆ ಬಂದಿದ್ದೀರಾ. ನಮ್ಮ ಪರವಾಗಿ ಎಲ್ಲ ಭಕ್ತ ಜನರಿಗೆ, ನಮ್ಮ ಮೈಸೂರು ನಾಗರಿಕರಿಗೆ ಎಲ್ರಿಗೂ ನನ್ನ ಪರವಾಗಿ ಶಿವರಾತ್ರಿ ಹಬ್ಬದ ಶುಭಕಾಮನೆಗಳು. ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ದೇವರು ವಿಜೃಂಭಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡೋರಿಗೆ ತುಂಬ ಹಬ್ಬ ಅಂತಲೇ ಹೇಳ್ಬೋದು. ಕಣ್ಣಿಗೆ ತುಂಬ ವಿಜೃಂಭಣೆಯಿಂದ ಹಬ್ಬ ನಡೀತಾ ಇದೆ ಅಂತ ಹೇಳ್ಬೋದು. ಇದನ್ನು ಮಹಾರಾಜರು ಇಲ್ಲಿಗೆ ಮಗನಿಗೋಸ್ಕರ ಚಿನ್ನದ ಕೊಳಗನ ಮಾಡಿಸ್ಕೊಟ್ಟಿದ್ದಾರೆ ಅಂತ ಪ್ರತೀತಿ ಇದೆ. ಇನ್ನು 3 ದೇವಸ್ಥಾನಗಳಿಗೆ ಇದೇ ರೀತಿ ಕೊಳಗನ ದೇವರಿಗೆ ಮಾಡಿಸ್ಕೊಟ್ಟಿದ್ದಾರೆ ಅಂತ ಮಹಾರಾಜರು ಹೇಳ್ಬೋದು ಸರ್. ಬಂದಿದ್ದೀವಿ. ನಮ್ಮ ಇಷ್ಟಾರ್ಥ ಒಳ್ಳೆಯದಾಗಿದೆ ನಮಗೆ. ಪ್ರತಿ ವರ್ಷ ಬಂದಂಗೆ ಈ ವರ್ಷನೂ ಬಂದಿದ್ವಿ. ರಾಜ್ಯದ ಅನೇಕ ಮೂಲೆಗಳಿಂದನೂ ಎಲ್ಲರೂ ಬರ್ತಾ ಇದ್ದಾರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ವರ್ಷಕ್ಕೆ ಒಂದೇ ಸಲ ಚಿನ್ನದ ಕೊಳಗ ಧರಿಸೋದು ಇಲ್ಲಿ. ಆದ್ದರಿಂದ ವಾಡಿಕೆ ಶಿವರಾತ್ರಿ ಹಬ್ಬದ ದಿನ ಮಾತ್ರ ಕೊಳಗ ಧರಿಸೋದು ಇಲ್ಲಿ. ಅದ್ರದ್ದು ವಿಶೇಷತೆ ಇಲ್ಲಿ. ಅದಕ್ಕೆ ರಾಜ್ಯದ ಎಲ್ಲ ಮೂಲೆಗಳಿಂದ ಬಂದು ಭಗವಂತನ ಸೇವೆ ಮಾಡಿ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಪ್ರಾರ್ಥಿಸ್ಕೊಂಡು ಹೋಗ್ತಾರೆ ಎಲ್ರೂ.